ನೋ ಪ್ರಾಬ್ಲಮ್, ಇಟ್ಸ್ ಮೈ ಡ್ಯೂಟಿ. ಓಕೆ, ಹ್ಯಾಂಡ್ ಗ್ಲೌಸ್ ಯಾಕೆ ಬೇಕು ಅಂತಂದರೆ ರೆಸಿನ್ ಇಸ್ ಅ ಕೆಮಿಕಲ್. ಓಕೆ, ಸೊ ವಿಚ್ ಕಮ್ಸ್ ಇನ್ 2 bottles. ಹ್ಯಾಸ್ ಬಿ ನೋ ಕೆಮಿಕಲ್ ರಿಯಾಕ್ಷನ್ ಅಂದ ತಕ್ಷಣ ಬಬಲ್ಸ್ ಫಾರ್ಮೇಷನ್ ಆಗಲೇಬೇಕು, ಎಲ್ಲ ಥರದ ಚೇಂಜಸ್ ಆಗಬೇಕು, ಟೆಂಪರೇಚರ್ ಚೇಂಜ್ ಆಗುತ್ತೆ, ಎವ್ರಿಥಿಂಗ್, ಅದ್ರ ಸ್ಟೇಟ್ ಕೂಡ ಚೇಂಜ್ ಆಗುತ್ತೆ. ಸೊ ಜಸ್ಟ್ ನೀವು ಇಲ್ಲೊಂದು ಡೆಮೋ ಪೀಸ್ ನೋಡಿರೋ ಹಾಗೆ ಈ ಬಾಟಲ್ ಇರುವಂತಹ 2 ಲಿಕ್ವಿಡ್ ಹೇಗೆ ಸಾಲಿಡ್ ಆಗಿ ಅಷ್ಟು ಗ್ಲಾಸಿ ಲುಕ್ ಅನ್ನು ಫಿನಿಶ್ ಮಾಡುವಂಥ ಒಂದು ಪ್ರಾಡಕ್ಟ್ ಆಗಿದೆ. ಸೊ ವಿಚ್ ಕಮ್ಸ್ ಇನ್ 2 bottles. ಅವಾಗಲೇ ಹೇಳ್ದಂಗೆ ಹಿಯರ್ ಇಟ್ ಈಸ್ ರೆಸಿನ್ ಆ್ಯಂಡ್ ದಿಸ್ ಒನ್ ಇಸ್ ಹಾರ್ಡ್ ರಾಕ್. ಓಕೆನಾ? ಸೊ ಇದನ್ನ ನಾವು ಡೈಲಿ ಲೈಫಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನೀವು ಎಮ್ಸಿಲನ್ನು ಯೂಸ್ ಮಾಡಿರ್ಬೋದು, ಹೌದಲ್ವಾ? ಅದು 2 ಪ್ಯಾಕೆಟಲ್ಲಿ ಬರುತ್ತೆ, 2 ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊತೀರಾ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ, ಇಟ್ ಬಿಕಮ್ಸ್ ಹಾರ್ಡ್, ಹೌದಲ್ವಾ? ಅದೇ ಥರ ಇಲ್ಲೂ 2 ಮಿಕ್ಸ್ಚರ್ ಇದೆ. ಒಂದನ್ನ ರೆಸಿನ್ ಅಂತ ಹೇಳ್ತಾರೆ ಆ್ಯಂಡ್ ದಿಸ್ ಒನ್ ಇಸ್ ಹಾರ್ಡ್ನರ್. ಓಕೆನಾ? ಹಾರ್ಡ್ನರ್ ಆ್ಯಂಡ್ ರೆಸಿನ್. ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಒಂದು ದೊಡ್ಡ ಬಾಟ್ಲಲ್ಲಿದೆ, ಇನ್ನೊಂದು ಚಿಕ್ಕ ಬಾಟ್ಲಲ್ಲಿದೆ, ಹೌದಾ? ಸೊ ಹಾಗಾದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು, ವಿ ಹ್ಯಾವ್ ಟು ಮಿಕ್ಸ್ ದಿಸ್ ಇನ್ 2:1 ರೇಷಿಯೋ. ಸರಿನಾ? ಇಫ್ ಯು ಟೇಕ್ 2 parts ಆಫ್ ದಿ ರೆಸಿನ್, ಯು ಹ್ಯಾವ್ ಟು ಟೇಕ್ 1 part ಆಫ್ ದಿ ಹಾರ್ಡ್ನರ್. ಸರಿನಾ? ಅವಾಗ ಅದು ಕರೆಕ್ಟಾಗಿ ಮಿಕ್ಸ್ಚರ್ ಆಗಿಬಿಟ್ಟು ನೀವು ಡೆಮೋ ಪೀಸ್ ನೋಡಿರೋ ಹಾಗೆ ಒಂದು ಸಾಲಿಡ್ ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸರಿನಾ? ಹಾಗಾದ್ರೆ ಮೇನ್ ಇಂಗ್ರೀಡಿಯೆಂಟ್ ನಮ್ಗೆ ಇವತ್ತು ಮಾಡ್ತಿರೋದಕ್ಕೆ ಬೇಕಾಗಿರೋದೇ ರೆಸಿನ್ ಆ್ಯಂಡ್ ಹಾರ್ಡ್ನರ್. ಅದು 2 ಬಾಟ್ಲಲ್ಲಿ ಬರುತ್ತೆ. ಯು ವಿಲ್ ನೆವರ್ ಗೆಟ್ ಒನ್ ದಿಸ್ ಸಪ್ರೇಟ್. ಇದು ಒಂದು ನಿಮ್ಗೆ ಯಾವತ್ತೂ ಸಿಗೋದಿಲ್ಲ, ಎಲ್ಲಿ ಹೋಗೋದ್ರೂ ನಿಮ್ಗೆ ಒಂದು ಸಿಗಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಏನೋ ವರ್ಕ್ ಮಾಡ್ತಿದ್ದೀರಿ ಅಂತಂದರೆ ಅದಕ್ಕೆ ಬೇಕಾದಷ್ಟು ಹಾರ್ಡ್ನರ್ನ ನಾವು ಯೂಸ್ ಮಾಡೇ ಮಾಡ್ತೀವಿ. ಖಾಲಿ ಹಾರ್ಡ್ನರ್ನು ನಾವೆಲ್ಲೂ ಯೂಸ್ ಮಾಡಲ್ಲ, ಯಾವಾಗಲೂ ಅಷ್ಟೇ. ಇದೆರಡು ಪೇರ್. ಸರಿನಾ? ಇಲ್ಲಿ ಸಿಗೋದು ಅಷ್ಟೇ, ಇದಕ್ಕಿಂತ ಚಿಕ್ಕದು ಒಂದು ಸೈಜ್ ಸಿಗುತ್ತೆ ಆ್ಯಂಡ್ ಈ ಸೈಜ್ದು ಕೂಡ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ರೆಸಿನ್ ಆ್ಯಂಡ್ ಹಾರ್ಡ್ನರ್. ಫೈನ್, ಆಮೇಲೆ ಕ್ಲಿಯರ್ ಟಿಲ್ ನಾ? ಓಕೆ. ಸೊ ಇಲ್ಲಿ ಸ್ಯಾಂಡ್ ಪಾರ್ಟ್ನ ಬಂದ ತಕ್ಷಣ ಹೇಳಿ ತರಿಸ್ಕೊಂಡ್ವಿ, ಯಾಕಂದರೆ ನಾವು ಬೀಚ್ ಥೀಮಲ್ಲಿ ಸೈಡಲ್ಲಿ ಏನೆಲ್ಲ ಹಾಕ್ತೀವಿ, ಸ್ಯಾಂಡ್ ಪಾರ್ಟ್ ಬೇಕಾಗುತ್ತೆ. ಸೊ ಸ್ಯಾಂಡ್ ಪಾರ್ಟ್ಗೋಸ್ಕರ ನಾವು ಇಲ್ಲಿ ಸ್ಯಾಂಡನ್ನು ತೊಗೊಳ್ತೀವಿ ಆ್ಯಂಡ್ ವಿ ಹ್ಯಾವ್ ಮೆಷರಿಂಗ್ ಕಪ್ಸ್. ಇಲ್ಲಿ ಕಪ್ಸ್ ಇದೆ ಜಸ್ಟ್ ಮಿಕ್ಸ್. ಓಕೆ, ಈ ರೆಸಿನ್ ಮತ್ತು ಹಾರ್ಡ್ನರ್ನ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ನಮಗೆ ಕಪ್ಸನ್ನು ತೊಗೊಂಡಿದ್ವಿ. ಪುಟ್ಟ ಕಪ್ಸ್ ಹಾಕೋದು, ಬಿಕಾಸ್ ಸಾಕು ಇಷ್ಟಕ್ಕೆ. ಓಕೆನಾ? ಸೊ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಏನೇನೋ ತೊಗೊಂಡು ಮಿಕ್ಸ್ ಮಾಡ್ತಾ ಇಲ್ಲ. ಸೊ ವಿ ಆರ್ ಟೇಕಿಂಗ್ ಐಸ್ ಕ್ರೀಮ್ ಸ್ಟಿಕ್ಸ್. ಓಕೆನಾ? ಅದನ್ನು ಮಿಕ್ಸ್ ಮಾಡೋದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ ಇದೆ ಇಲ್ಲಿ. ಆ್ಯಂಡ್ ವಿ ಹ್ಯಾವ್ ಸ್ಪಾಂಜಸ್ ಜಸ್ಟ್ ಟು ಡ್ಯಾಪ್ ಇಟ್ ಆ್ಯಂಡ್ ವಿ ಹ್ಯಾವ್ ಅ ಬಾಟಲ್ ಕಾಲ್ಡ್ ಆಸ್ ಜೆಸ್ಸೋ. ಸರಿನಾ? ವಾಟ್ ಈಸ್ ದಿಸ್ ಜೆಸ್ಸೋ? ಸೊ ನಾವಿಲ್ಲಿ ಯೂಸ್ ಮಾಡ್ತಿರೋದು MDFನ ಒಂದು ರೌಂಡ್ ಬೋರ್ಡ್. ಈ ರೌಂಡ್ ಬೋರ್ಡು ಇಟ್ ಈಸ್ ಮೇಡ್ ಅಪ್ ಆಫ್ ವುಡ್, ಹೌದಲ್ವಾ? ಈ ವುಡ್ಡಲ್ಲಿ ಫೈಬರ್ ಪಾರ್ಟಿಕಲ್ಸ್ ಇರುತ್ತೆ, ಸೆಲ್ಯುಲೋಸ್ ಅಂತೇಳಿ. ಅದು ನಮ್ಮ ಪೇಂಟನ್ನು ಅಥವಾ ರೆಸಿನನ್ನು ಸ್ವಲ್ಪ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನೇ ನಾವು ಪೇಂಟ್ ಮಾಡೋದಿರಲಿ ಅಥವಾ ಏನೇ ಆಗಿರಲಿ, ಡೈರೆಕ್ಟ್ ವುಡ್ ಮೇಲೆ ಮಾಡ್ತಾ ಇಲ್ಲ. ಒನ್ಸ್ ವಿ ಹ್ಯಾವ್ ಟು ಕೋಟ್ ದಟ್ ವಿತ್ ದ ಹೆಲ್ಪ್ ಆಫ್ ಜೆಸ್ಸೋ. ಸೊ ಒನ್ಸ್ ನಾವು ಇದ್ರ ಮೇಲೆ ಜೆಸ್ಸೋನ ಅಪ್ಲೈ ಮಾಡ್ತೀವಿ, ದೆನ್ ವಿ ವಿಲ್ ಕೋರ್ ಅವರ್ ರೆಸಿನ್ ಆಸ್ ವೆಲ್ ಆಸ್ ಪಿಗ್ಮೆಂಟ್ಸ್. ಓಕೆ, ಫೈನ್. ಸೊ ಜೆಸ್ಸೋ ಇಸ್ ಫಾರ್ ದಿ ಅಪ್ಪರ್ ಕೋಟಿಂಗ್ ಅಬೌವ್ ದಿ MDF ಬೋರ್ಡ್. ಓಕೆ, ಯಾವುದೇ ನೀವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ವುಡ್ ಮೇಲೆ ಮಾಡ್ತಾ ಇದ್ದೀರಾ ಅಂತಂದರೆ ಯು ಹ್ಯಾವ್ ಟು ಅಪ್ಲೈ ಜೆಸ್ಸೋ ಫಸ್ಟ್. ಓಕೆನಾ? ಪೇಂಟನ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ಳೋದು ಕಡಿಮೆ ಮಾಡುತ್ತೆ ಅಂತ, ಜಸ್ಟ್ ಲೈಕ್ ಅ ಕೋಟಿಂಗ್. ಸೊ ದಿಸ್ ಈಸ್ ಅಬೌಟ್ ಜೆಸ್ಸೋ. ಆ್ಯಂಡ್ ಹಿಯರ್ ಇಟ್ ಈಸ್ ಗ್ಲೂ. ಗ್ಲೂ ಯಾಕೆ ಅಂದರೆ ಸ್ಯಾಂಡನ್ನು ಇದಕ್ಕೆ ಅಟ್ಯಾಚ್ ಮಾಡಬೇಕಲ್ವಾ, ಅದು ಬಿದ್ದು ಹೋಗದೆ ಇರೋ ಹಾಗೆ ಕರೆಕ್ಟಾಗಿರಬೇಕು ಅಂತಂದೇಳಿ ವಿ ಹ್ಯಾವ್ ಗ್ಲೂ ಹಿಯರ್. ದೆನ್ ವಿ ಹ್ಯಾವ್ 3 ಪಿಗ್ಮೆಂಟ್ಸ್ ಹಿಯರ್. ನಮ್ಮ ಹತ್ರ ಅಕ್ರೆಲಿಕ್ ಕಲರ್ ಇದೆ, ನಾವು ಅದನ್ನು ರೆಸಿನಿಗೆ ಮಿಕ್ಸ್ ಮಾಡ್ತೀವಿ ಅಂತಂದರೆ ನೋ, ಯು ಕೆನಾಟ್ ಮಿಕ್ಸ್ ಆಲ್ ದೋಸ್ ಕಲರ್ಸ್ ಟು ರೆಸಿನ್. ಬಿಕಾಸ್ ರೆಸಿನ್ ಅನ್ನುವಂತಹ ಒಂದು ಮೆಟೀರಿಯಲ್ಗೆ ಅದರದ್ದೇ ಆದಂಥ ಪಿಗ್ಮೆಂಟ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸರಿನಾ? ನನ್ನ ಹತ್ರ ಅಕ್ರೆಲಿಕ್ ಕಲರ್ ಇದೆ, ನಾನು ಒಂಚೂರು ಹಾಕಿ ಮಿಕ್ಸ್ ಮಾಡ್ತೀನಿ ಅಂತಂದರೆ ಅಕ್ರೆಲಿಕ್ ಕಲರ್ಸು ವಾಟರ್ ಬೇಸ್ಡ್ ಆಗಿರುತ್ತೆ. ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್, ಬಟ್ ಅದು ರೆಸಿನ್ ಜೊತೆಗೆ ಮಿಕ್ಸ್ ಆಗದೆ ಸಪ್ರೇಟಾಗೆ ಉಳ್ಕೊಂಡ್ಬಿಡತ್ತೆ. ಹಾಗಾಗಿ ಒಂದು ಪೌಡರ್ ಥರ ಬೇಕಾದ್ರೂ ಸಿಗುತ್ತೆ. ಇಲ್ಲಿ ನಾವು ತೊಗೊಂಡಿರುವಂಥದ್ದು ಲಿಟಲ್ ಬರ್ಡ್, ಇದು ಪಿಗ್ಮೆಂಟ್ ಪೇಸ್ಟ್ ಇದೆ ಇದರೊಳಗಡೆ. ಸರಿನಾ? ನೀವು ಒಂದು ಬಾಟಲ್ ತೊಗೊಂಡ್ರೆ ಥೌಸಂಡ್ಸ್ ಆಫ್ ರೆಸಿನ್ ಪ್ರಾಜೆಕ್ಟ್ಸನ್ನು ಮಾಡ್ಬೋದು, ಅಷ್ಟು ನಿಮಗೆ ಒಳಗಡೆ ಪೇಸ್ಟ್ ಇರುತ್ತೆ. ಸೊ ಹಿಯರ್ ವಿ ಆರ್ ಜಸ್ಟ್ ಯೂಸಿಂಗ್ ಪಿಂಚ್ ಆಫ್ ಇಟ್, ಜಾಸ್ತಿ ಏನು ಬೇಕಾಗೋದಿಲ್ಲ. ವಿ ಹ್ಯಾವ್ 3 ಪಿಗ್ಮೆಂಟ್ಸ್. ಒನ್ ಈಸ್ ವೈಟ್. ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇ ವೈಟ್, ಯಾಕೆಂತಂದರೆ ಬೀಚ್ ಥೀಮಲ್ಲಿ ನಾವು ವೇವ್ಸ್ ಕ್ರಿಯೇಟ್ ಮಾಡಬೇಕಲ್ಲ, ಸೊ ವೈಟ್ ಪಿಗ್ಮೆಂಟ್ ಬೇಕು. ಆ್ಯಂಡ್ ಇಲ್ಲಿ 2 ಪಿಗ್ಮೆಂಟ್ ಇದೆ, ಒಂದು ಸ್ಕೈ ಬ್ಲೂ, ಇನ್ನೊಂದು ಅಕ್ವಾ ಗ್ಲಾಸ್ ಅಂತೇಳಿ 2 ಇದೆ. ಯಾಕೆಂತಂದರೆ ಸೀದು ಡಾರ್ಕರ್ ಮತ್ತು ಲೈಟರ್ ಶೇಡ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬ್ಲೂ ಪಿಗ್ಮೆಂಟ್ 2 ಇದೆ. ಇದಲ್ಲದೇ ಇದು ಒಂದು ಪೇಸ್ಟ್ ತರ ಇರುತ್ತೆ. ಇದು ರೆಸಿನ್ ಪ್ರಾಜೆಕ್ಟ್ಸಿಗೆ ಅಂತಾನೆ ಸಪ್ರೇಟ್ ಆಗಿ ಮಾಡಿರ್ತಾರೆ. ಸರಿನಾ? ನೀವು ಯಾವ ರೆಸಿನ್ ಪ್ರಾಜೆಕ್ಟ್ಸಿಗೆ ಬೇಕಾದರೂ ಡೈರೆಕ್ಟ್ ಆಗಿ ಈ ಪಿಗ್ಮೆಂಟ್ ಅನ್ನ ಆರಾಮಾಗಿ ಯೂಸ್ ಮಾಡ್ಬೋದು ವಿತೌಟ್ ಎನಿ ದಟ್. ಓಕೆನಾ? ಬೇರೆ ಯಾವುದಾದನ್ನು ಮಿಕ್ಸ್ ಮಾಡ್ತೀನಿ ಅಂತಂದ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಲ್ಲ, ನೀವು ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ಸೊ ಯು ಹ್ಯಾವ್ ಟು ಯೂಸ್ ದಿಸ್ ಪಿಗ್ಮೆಂಟ್. ಸರಿನಾ? ಸೊ ನಮಗೆ ಆಲ್ರೆಡಿ 3 ಪಿಗ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಜೆಸ್ಸೋಗೆ. ಆ್ಯಂಡ್ ಹಿಯರ್ ಇಟ್ ಈಸ್ ಮಾಸ್ಕಿಂಗ್ ಟೇಪ್. ಮಾಸ್ಕಿಂಗ್ ಟೇಪ್ ಯಾಕೆ ಅಂತಂದರೆ ಯಾವುದೇ ನಾವು ಪ್ರಾಜೆಕ್ಟನ್ನು ಮಾಡ್ತೀವಿ ಅಂತಂದ್ರೂ
ಕ್ಲೀನ್ಲಿನೆಸ್ಸು ಅಥವಾ ಫಿನಿಶಿಂಗ್ ಪಾರ್ಟು ಎಲ್ಲದೂ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಮಾಡಿಬಿಟ್ಟು ಮುಂದ್ಗಡೆ ಚೆನ್ನಾಗಿ ಎಲ್ಲಿ ನೋಡೋಣ ಅಂತ ಹಿಂತಿರುಗಿಸ್ಬಿಟ್ರೆ ಅಲ್ಲೆಲ್ಲ ನಾವು ರೆಸಿನ್ ಮುಟ್ಟಿರೋ ಕೈ ಇಲ್ಲೆಲ್ಲ ಪಿಗ್ಮೆಂಟ್ಗಳು ಬಿದ್ದಿರೋದು ಯಾವುದು ಚೆನ್ನಾಗಿ ಕಾಣಿಸಲ್ಲ. ಸೊ ಬಿದ್ದಿರುವಂಥ ರೆಸಿನ್ನು ಅಲ್ಲೇ ಅದು ರಿಮೂವ್ ಮಾಡೋದಕ್ಕೋಸ್ಕರ ನಾವು ಫಸ್ಟನ್ನು ಅದನ್ನು ಸೆಕ್ಯೂರ್ ಮಾಡ್ತೀವಿ ಮಾಸ್ಕಿಂಗ್ ಟೇಪಿಂಗ್. ಓಕೆನಾ? ಸೊ ಹಾಗಾದರೆ ಮಾಸ್ಕಿಂಗ್ ಟೇಪ್ ಏನಕ್ಕೆ ಅಂತಂದರೆ ಅದರದ್ದೆಲ್ಲ ಫಿನಿಶಿಂಗ್ ಪಾರ್ಟ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ವಿ ಆರ್ ಯೂಸಿಂಗ್ ಮಾಸ್ಕಿಂಗ್ ಟೇಪ್. ಅಪಾರ್ಟ್ ಫ್ರಮ್ ದಿಸ್ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಹೇಳಿದ್ವಿ ವಾಟ್ ಈಸ್ ದಿಸ್ MDF ಬೋರ್ಡ್. ಓಕೆನಾ? ಇದು MDF ಒಂದು ಸ್ಪೆಷಲ್ ಟೈಪ್ ಆಫ್ ವುಡ್ಡಿಂದ ಮಾಡ್ತಾರೆ, ಜಸ್ಟ್ ಲೈಕ್ ಪ್ಲೇವುಡ್. ಕ್ರಾಫ್ಟಿಗೆ ಅಂತಲೇ ಚೆನ್ನಾಗಿ ಇಲ್ಲಿ ಡಿಫ್ರೆಂಟ್ ಶೇಪಲ್ಲಿ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಸರಿನಾ? ಇವತ್ತು ಇಷ್ಟು ಒಂದು 10 ಇಂಚಸ್ದು MDF ಬೋರ್ಡ್ ಇದು 12, 8 ಇನ್ನೂ ಚಿಕ್ಕದು ಕೋಸ್ಟರ್ಸು ಎಲ್ಲ ಸೈಜಲ್ಲೂ ಅವೈಲೇಬಲ್ ಇರುತ್ತೆ. ಇದನ್ನೇ ಯಾಕೆ ತೊಗೊತಾ ಇದ್ದೀವಿ ಅಂತಂದರೆ ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಫಿನಿಶಿಂಗ್. ನಾವೇ ಮನೇಲಿ ಏನೋ ಮಾಡ್ತೀವಿ ಅಥವಾ ಯಾವುದೋ ಸಿಕ್ಕಿದ ವುಡ್ ಪೀಸಲ್ಲಿ ಮಾಡ್ತೀವಿ ಅಂತಂದರೆ ಇಷ್ಟು ಒಳ್ಳೆ ಫಿನಿಶಿಂಗ್ ಇರೋದಿಲ್ಲ. ಸರಿನಾ? ನೋಡಿ ಎಷ್ಟು ನೀಟಾಗಿ ಕಟ್ ಆಗಿದೆ, ಇದು ಒಂದು ಎಕ್ಸಾಕ್ಟ್ ರೌಂಡ್ ಆಗಿದೆ. ನೀವು ಇಲ್ಲಿ ಅವೈಲೇಬಲ್ ಇದೆ ಬೇರೆ ಬೇರೆ ಶೇಪ್ಸು ಕೂಡ, ಎಲ್ಲದಕ್ಕೂ ಬ್ಯೂಟಿಫುಲ್ ಫಿನಿಶಿಂಗ್ ಇರುತ್ತೆ. ಎಡ್ಜಸ್ ಎಲ್ಲ ಸ್ಮೂತ್ ಆಗಿ ನೀಟಾಗಿ ಇರುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಯೂಸ್ ದಿಸ್ MDF ಬೋರ್ಡ್. ಸೊ ಐ ಆಮ್ ಕ್ಲಿಯರ್ ಟಿಲ್ ನಾವು ಇದೆಲ್ಲದೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ವಿ. ಇಲ್ಲೊಂದು ಹಾಂ ಓಕೆ ಏನು ಇದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ಪೆಬಲ್ಸ್ ಹಾಕಿದ್ದೀವಿ ಆ್ಯಂಡ್ ಇದನ್ನೆಲ್ಲ ಹಾಕಿದ್ದೀವಲ್ವ, ಸೀ ಶೆಲ್ಸ್ ಎಲ್ಲ ಹಾಕಿದ್ದೀವಿ ಅಲ್ವಾ, ಅದು ಅವೈಲೇಬಲ್ ಇದೆ ಇಲ್ಲಿ. ಅದ್ರ ಬದಲಾಗಿ ನಾವು ಬೇಕಾದರೆ ಈ ಮರ್ಮೇಡು ಅಥವಾ ಫಿಶ್ನೆಲ್ಲ ಬೇಕಾದರೆ ಇಲ್ಲಿ ಬೇಕಾದರೆ ಪೇಂಟ್ ಕೂಡ ಮಾಡ್ಬೋದು. ಇಟ್ಸ್ ಲುಕ್ ಬ್ಯೂಟಿಫುಲ್. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಹೇಳೋದಿದೆ, ಇಷ್ಟೇ ಐಟಮ್ಸ್ಗಳು ಬೇಕಾಗಿರುವಂಥದ್ದು. ಓಕೆನಾ? ಸ್ಟಾರ್ಟ್ ಮಾಡ್ಬೋದಾ ಹಾಗಾದರೆ? ಸೊ ಫಸ್ಟ್ ಅಷ್ಟು ಐಟಮ್ಗಳ ಬಗ್ಗೆ ಗೊತ್ತಾಗಿದೆ ಅಂತಂದರೆ ಯೂಸ್ ಮಾಡೋದಕ್ಕೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತೆ. ಸೊ ಫಸ್ಟ್ ಹಾಗಾದರೆ ಇಲ್ಲಿ ಎಲ್ಲರಿಗೂ ಬೋರ್ಡ್ ಕೊಟ್ಟಿದ್ದಾರೆ, ಎಲ್ಲರೂ ಒಂದೊಂದು ರೆಡಿ ಮಾಡ್ತೀವಿ. ಆ್ಯಂಡ್ ಸ್ಪೆಷಲಾಗಿ ಅವ್ರು ಹೇಳಿದ್ದಾರೆ ಅಂತಂದರೆ ಟೇಕ್ ದಿಸ್ ಟು ಯೋರ್ ಹೋಮ್ ಅಂತ ಹೇಳಿದ್ದಾರೆ. ನೀವು ಮಾಡಿದ್ದನ್ನು ನಿಮ್ಮ ಮನೆಗೂ ತೊಗೊಂಡು ಹೋಗ್ಬೋದು, ಆ ಥರದ್ರಲ್ಲಿ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಎಲ್ಲರೂ ಇದರಿಂದನೇ ಯೂಸ್ ಮಾಡೋಣ, ಒಟ್ಟೊಟ್ಟಿಗೆ ಮಾಡೋಣ. ಆ್ಯಂಡ್ ಹಿಯರ್ ಇಟ್ ಈಸ್ ವೇಯಿಂಗ್ ಸ್ಕೇಲ್. ಏನಕ್ಕೆ ವೇಯ್ ಮಾಡ್ತೀವಿ ಅಂತಂದರೆ ಈ ರೆಸಿನನ್ನು ಕರೆಕ್ಟಾಗಿ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಬೇಕಲ್ವಾ. ನಾನು ಕಣ್ಣಲ್ಲೇನೋ ಅಳತೆ ಮಾಡ್ತೀನಿ, ಯಾವುದೋ ಒಂದು ಕಪ್ಪಿದೆ, ಏನದು ಕಾಫ್ ಸಿರಪ್ ಹಾಕೋಕೆ ಒಂದು ಕಪ್ಪಿದೆ ಅಂತಂದ್ಬಿಟ್ಟು ಅದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಎಕ್ಸಾಕ್ಟಾಗಿ ನಮಗೆ ಮೆಷರ್ಮೆಂಟ್ಸ್ ಬೇಕು. ಮೆಷರಿಂಗ್ ಕಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಈ ರೆಸಿನ್ ಪ್ರಾಜೆಕ್ಟ್ಸಿಗೆ ನಾನು ಕೇಳಿರೋ ಪ್ರಕಾರ ಅದು ಸ್ವಲ್ಪ ಟೈಮಿಗೆ ಬೆಂಡ್ ಆಗುತ್ತೆ ಅಂತ ಒಂದು ಇದಿತ್ತು, ಮೆಷರಿಂಗ್ ಕಪ್ಸನ್ನು ಯೂಸ್ ಮಾಡಿ ಹಾಕಿ. ಅದ್ರ ಬದಲು ಎಕ್ಸಾಕ್ಟಾಗಿ ನಾವು ವೇಯ್ ಮಾಡಿದ್ವಿ ಅಂತಂದರೆ ಇಟ್ ಈಸ್ ಜಸ್ಟ್ ಪರ್ಫೆಕ್ಟ್. ಸರಿನಾ? 2:1 ಅಂತಂದರೆ ನಾನು 10 ಗ್ರಾಮ್ಸ್ ಆಫ್ ರೆಸಿನ್ ತೊಗೊಂಡ್ರೆ ಅಂತೆ ಎಷ್ಟು ಹಾರ್ಡ್ನರ್ ತೊಗೊಬೇಕು? ಅದರ ಹಾಫ್ 5 ಅಷ್ಟು ತೊಗೊಬೇಕು. 20 ತೊಗೊಂಡ್ರೆ 10. ಹಾಗೆ ನೀವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡುವಾಗ 100 ತೊಗೊಂಡ್ರೆ 50. ಅಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸನ್ನು ಮಾಡ್ಬೋದು. ಸರಿನಾ? ಎಷ್ಟು ರೆಸಿನ್ ತೊಗೊಂಡಿರ್ತೀರೋ ಅದರ ಹಾಫ್ ಅಷ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದನ್ನು ತೊಗೊಂಡ್ರೆ ಸಾಕು. ಸರಿನಾ? ಇಂತಿಷ್ಟೇ ಗ್ರಾಮ್ ಬೇಕು ಅಂತ ಇರೋದಿಲ್ಲ. ಒಂದು ಪುಟ್ಟ ಕೋಸ್ಟರಿಗೆ 9 ಗ್ರಾಮ್ ಆಫ್ ರೆಸಿನ್ ಸಾಕಾಗುತ್ತೆ. ಸೊ ಇದ್ರ ಸೈಜಿಗೆ ಒಂದು ಅಂದಾಜ್ ಮೇಲೆ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿದ್ರೆ ಗೊತ್ತಾಗುತ್ತಲ್ಲ ನಮಗೆ ಇದರೊಳಗಡೆ ಎಷ್ಟು ಫಿಲ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಆ ಥರದಲ್ಲಿ ತೊಗೊಳ್ಳೋಣ. ಅದನ್ನು ವೇಯ್ ಮಾಡೋದಕ್ಕೋಸ್ಕರ ಇಲ್ಲಿ ಮೆಷರಿಂಗ್ ಸ್ಕೇಲ್ನ ತೊಗೊಳ್ಳೋಣ. ಸೊ ಟಿಶ್ಯೂ ಏನಕ್ಕೆ ಅಂತಂದರೆ ಕೈ ಏನಾದರೂ ಸ್ವಲ್ಪ ರೆಸಿನ್ ಆಯಿತು ಅಂತಂದರೆ ಎಷ್ಟಾಗುತ್ತೆ ರೆಸಿನ್ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದನ್ನು ಇಲ್ಲಿ ಇಟ್ಟಾಗ ಎಷ್ಟು ಬೇಕಾಗುತ್ತೆ ಅಂತ ನೀವು ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾ ನಿಮ್ಗೊಂದು ಐಡಿಯಾ ಬರುತ್ತೆ. ಸರಿನಾ? ಇದರಲ್ಲಿ ಮತ್ತೆ ಕಡಿಮೆ ಬಿದ್ದರೆ ನಮ್ಗೆ ಗೊತ್ತಾಗಿಲ್ಲ, ಕಡಿಮೆ ಬಿದ್ದರೆ ಮತ್ತೆ ಮಾಡ್ಕೋಬೋದು. ಈಗ ಮಾಡ್ತಾ ಮಾಡ್ತಾ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡೋದಂತ ಅಷ್ಟೇ ಹಿಂಗೆ ಯೂಸ್ ಮಾಡಲ್ಲ, ಅಲ್ಲಿ ಯೂಸ್ ಮಾಡ್ಬೋದು. ಬಟ್ ನೀವು ಎಕ್ಸಾಕ್ಟ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಬೇಕಲ್ವಾ, ಅದಕ್ಕೆ ತೂಕ ಮಾಡಲಿಕ್ಕೆ ನಮಗೆ ಬೇರೆ ಸ್ಕೇಲ್ ಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು ಎಕ್ಸಾಕ್ಟ್ ಕಪ್ ಇಟ್ಕೊಂಡ್ರೆ ನೀವು ಆ ಕಪ್ಪು ಫುಲ್ ರೆಸಿನ್ ತೊಗೊಂಡಿದ್ದೀನಿ ಅಂತಂದರೆ ಆ ಕಪ್ಪಿನ ಹಾಫ್ ಅಷ್ಟು ಇದನ್ನು ತೊಗೊಂಡು ಆ ಥರ ಬೇಕಾದರೂ ಮಾಡ್ಬೋದು. ಸರಿ, ಯಾವುದಾದ್ರೂ ಒಂದು ಕ್ಯಾಪ್ ಇತ್ತು ನಿಮ್ಮ ಹತ್ರ ಅಂತಂದರೆ ಕ್ಯಾಪಲ್ಲಿ ಬೇಕಾದರೂ ಅಳತೆ ಮಾಡ್ತೀನಿ. 2 ಕ್ಯಾಪ್ಸ್ ಇದನ್ನು ಹಾಕ್ತೀನಿ. ತೂಕ ಮಾಡೋದು ಬೆಸ್ಟ್. ನಾನು ಎರಡನ್ನೂ ಟ್ರೈ ಮಾಡಿ ನೋಡಿದ್ದೀನಿ, ಬಟ್ ಲಾಸ್ಟಿಗೆ ನನ್ನ ಕನ್ಫ್ಯೂಷನ್ನು ಇದೇ ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಟ್ರಿಕ್ಸನ್ನು ರಿವೀಲ್ ಮಾಡೋಕ್ಕೆ ಇಲ್ಲಿ ನಿಂತಿರೋದು. ಮೆಷರಿಂಗ್ ಸ್ಕೇಲ್ನ ಯೂಸ್ ಮಾಡಿ ಕರೆಕ್ಟ್ ಮಾಡುತ್ತೆ. ಸೊ ರೆಸಿನನ್ನು ಬೇರ್ ಹ್ಯಾಂಡ್ಸಲ್ಲಿ ಟಚ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸುಮಾರು ಸತಿ ಟಚ್ ಮಾಡು ನೋಡಿದ್ದೀನಿ ನಾನು, ಅದು ಹೋಗೋದೇ ಇಲ್ಲ ಲಾಸ್ಟಿಗೆ. ಸುಮಾರು ದಿನ ಬೇಕಾಗುತ್ತೆ, ಸಿಕ್ಕಿದ್ದಕ್ಕೆಲ್ಲ ಅಂಟ್ತಾ ಇರುತ್ತೆ, ಹೆವಿ ಇರಿಟೇಷನ್ ಆಗುತ್ತೆ. ಸೊ ಗ್ಲೌಸನ್ನು ಹಾಕ್ಕೊಂಡು ಮಾಡುವಂಥದ್ದು ತುಂಬ ಬೆಸ್ಟ್. ಸೊ ತಂದಿಟ್ಬಿಟ್ಟಿದ್ದಾರೆ ಒಳ್ಳೆ ಗ್ಲೌಸನ್ನು. ಯಾ ಶೂರ್. Is it harm for our lungs? Resin is it harms for our lungs? ನೋ. ಅದು ರೆಸಿನ್ ಏನಾಗುತ್ತೆ ಗೊತ್ತಾ, ಹಾರ್ಮ್ಫುಲ್ ಫಾರ್ ಅವರ್ ಲಂಗ್ಸ್ ಅಂತಂದರೆ ನೀವು ತುಂಬ ಯೂಸ್ ಮಾಡ್ತಾ ಇದ್ದೀರಾ.
ತುಂಬ ಗಂಟೆಗಳ ಕಾಲ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದು N95 ಮಾಸ್ಕನ್ನು ಹಾಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಇನ್ನೂ ಅರ್ಧ ದಿನ ಒಂದಿನ ಎಲ್ಲ ಫುಲ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಸಪ್ರೇಟು ಆಕ್ಸಿಜನ್ ಇರುವಂಥ ಮಾಸ್ಕ್ಗಳು ಬರ್ತಾವಲ್ಲ ಅದನ್ನು. ನಾರ್ಮಲ್ ಆಗಿ ಮಾಡ್ತೀನಿ ಅಂತಂದರೆ ಮಾಸ್ಕ್ ಬೇಕಾಗಲ್ಲ, ಏನಿಲ್ಲ. ನಾನು ಡೈಲಿ ಯೂಸ್ ಮಾಡ್ತೀನಿ, ಹೇಳ್ದಂಗೆ ಡೈಲಿ ಒಂದೊಂದು ಪ್ರಾಜೆಕ್ಟ್ ಏನಾದರೂ ಮಾಡೇ ಮಾಡ್ತೀನಿ. ಮಾಸ್ಕ್ ಏನು ಬೇಕಾಗಲ್ಲ, ಅದು ಇನ್ನೂ ಲಾಸ್ಟಿಗೆ ಗ್ಲೌಸು ಹಾಕ್ಕೊಳ್ಳಲ್ಲ, ನಥಿಂಗ್ ಆ ಥರ ಎಲ್ಲ ಏನೂ ಆಗಲ್ಲ. ಜಸ್ಟ್ ಫ್ಯೂಮ್ಸ್ ಅಂತೂ ರಿಲೀಸ್ ಆಗೇ ಆಗುತ್ತೆ, ಯಾಕೆಂತಂದರೆ ಫಸ್ಟೇ ಹೇಳಿದ್ದೀವಿ ರೆಸಿನ್ ಇಸ್ ಅ ಕೆಮಿಕಲ್ ಅಂತ. ನೋ ಪ್ರಾಬ್ಲಮ್, ಅಂಥದ್ದೆಲ್ಲ ಏನೂ ಆಗುತ್ತೆ, ಸರಿನಾ? ಸೊ ಬಟ್ ಚಿಕ್ಕ ಮಕ್ಕಳಿಗೆ ಬೇಡ ಅಂತಾರೆ, ಎಲ್ಲ ಫಿಯರ್ ಅಡಲ್ಟ್ಸ್ ನೋ ಪ್ರಾಬ್ಲಮ್, ಸರಿನಾ? ಹಾಗಾದರೆ ಸ್ಟಾರ್ಟ್ ಮಾಡೋಣ. ಥಿಯರಿ ಪಾರ್ಟ್ ಇಷ್ಟೇ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡು